ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೌಜನ್ಯನ ವಿಚಾರ ಬೇಕಿದ್ರೆ ಅದಕ್ಕೆ ಏನಾಗಬೇಕು, ಕೇಸು ಅದು ಇದೆಲ್ಲ ಏನಾಗಬೇಕು ಅದು ಮಾಡಬೇಕಾದ್ದು. ಇದು ಅದನ್ನು ಇಟ್ಕೊಂಡು ಎಲ್ಲೆಲ್ಲಿ ಸಭೆ ಮಾಡಿ ಯಾರು ಕಾರಣ, ಇದು ಯಾರಾದರೂ ಒಪ್ಪುವಂಥದ್ದಲ್ಲ. ಗೊತ್ತಿಲ್ಲದವರಿಗೆ ಮಂಗ ಮಾಡುವುದು. ನಾನು ಯಾವ ಸಭೆಗೆ ಹೋಗಲಿಲ್ಲ ಅದಕ್ಕೆ. ಅಂದರೆ ಸಮಾಜಕ್ಕೆ ಏನು ದುಡಿಯೋದಿ, ಸಮಾಜಕ್ಕೆ ದುಡಿಯುವವರ ಬಗ್ಗೆ ಈ ರೀತಿ ಹವಳೆ ಹೇಳನೆ ಮಾಡಿಯಾದರೂ ನಾವು ದೊಡ್ಡವರು ಅಂತ ಹೇಳಿಕೊಳ್ಳುವಂಥದ್ದು ಅದು ತುಂಬ ಒಳ್ಳೆಯ ಗುಣ ಅಲ್ಲ, ತುಂಬ ಕೆಟ್ಟ ಗುಣ. ಕಾರ್ಯವನ್ನು ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಉದ್ದೇಶಕ್ಕೆ ಅವರನ್ನು ದೂಷಿಸಿ ನಾವು ಮೇಲೆ ಅಂತ ಹೇಳುವಂಥದ್ದು ನಾನು ಯಾವಾಗಲೂ ಖಂಡಿಸುವಂಥ ವಿಚಾರ. ಹಾಗಾಗಿ ಧರ್ಮದ ಬಗ್ಗೆ ವಿವೇಕ ಇತ್ತು ಮಾತಾಡಬೇಕು. ಸಿಕ್ಕಾಗೆ ಬಾಯಿಗೆ ಬಂದವರನ್ನು ಅವರನ್ನು ಒಂದು ಥರ ಹೇಳುವ ಮಾತೇ ಬೇರೆ ಇದೆ. ನಾನು ಅದನ್ನು ಇಲ್ಲಿ ಉಪಯೋಗ ಮಾಡುವುದಿಲ್ಲ. ಅಂಥವರಿಗೆ ಮಾತೇ ಬೇರೆ ಇದೆ. ಮತ್ತು ಅವರ ಮಾತನ್ನು ಕೇಳುವವರು ಕೂಡ ಅದು ಕೂಡ ಅಷ್ಟೇ ಅಂತ ಹೇಳ್ತೇನೆ. ನಾನು ಅಂಥದ್ದಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಪುದುವೆಟ್ಟು ಗ್ರಾಮದ ನಿವಾಸಿ, ಗ್ರಾಮೋದರ ಅಂತೇಳಿ ಸುಮಾರು 35 ವರ್ಷದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಿದ್ದೇನೆ. ಈಗ ಕೂಡ ಗೋಸೇವಾ ಗತಿವಿಧಿ ಉಜಿರೆ ತಾಲೂಕು ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಪುದುವೆಟ್ಟು ಗ್ರಾಮದ ಎಲ್ಲ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಭಾರತೀಯ ಜನತಾ ಪಾರ್ಟಿ ಹಾಗೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯನಾಗಿ ಕೆಲಸ ಮಾಡಿಕೊಂಡು ಬಂದು ಪುಷ್ಪಗಿರಿ ವನ್ಯಧಾಮದ ಹೋರಾಟದಲ್ಲಿ ಕೂಡ ನಾನು ಮಲೆನಾಡು ವಿಕಾಸ ಸಮಿತಿ ಸುಬ್ರಹ್ಮಣ್ಯದ ಕಾರ್ಯಕ್ರಮದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೂಡ ಗ್ರಾಮದಲ್ಲಿ ಎಲ್ಲ ವಿಚಾರಗಳಲ್ಲಿ ಕೂಡ ಜೋಡಿಸಿಕೊಂಡು, ಜೊತೆಗೆ ಪೂಜ್ಯ ಕಾಮಂದರ ಏನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಲ್ಲಿ ಅವರು ಮಾಡ್ತಂತಿರುವಂತಹ ವಿವಿಧ ಚಟುವಟಿಕೆಗಳು, ಈಗ ಸೌರ್ಯ ವಿಪತ್ತು ನಿರ್ವಹಣಾ ಘಟಕದ ಕೂಡ ಸದಸ್ಯ. ಹಾಗಾಗಿ ಧರ್ಮದ ಬಗ್ಗೆ ಮುಖ್ಯವಾಗಿ ಅಭಿಮಾನ ಹೊಂದಿರುವಂಥ ವ್ಯಕ್ತಿ ನಾನು. ಈ ಬಗ್ಗೆ ಹೇಳ್ತಿರುವಂಥದ್ದೆಂದರೆ ಧರ್ಮದ ಬಗ್ಗೆ ಅರಿಯುವವರು ಮಾತ್ರ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಇರುವ, ಅದು ಯಾವುದೇ ಧರ್ಮ ಇರಲಿ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರು ನಾವು ಅವರನ್ನು ದೂರವಾಗಿಲ್ಲ. ಅವರು ಧರ್ಮದ ಕೆಲಸವನ್ನು ವೈಯಕ್ತಿಕವಾಗಿ ಚೆನ್ನಾಗಿ ಪಾಲಿಸ್ತಾ ಇದ್ದಾರೆ. ಅದನ್ನು ಗೌರವಿಸಲೇಬೇಕಾದ್ದು. ಅದನ್ನು ಅರ್ಧ ತಿಳಿದು ಮಾತಾಡುವವರು ನಾನು ಹಿಂದೂಗಳು. ಇದು ನನಗೆ ಬೇಸರ ತರುವಂಥ ವಿಷಯ. ನಾನು ಎಷ್ಟೋ ಸಾರಿ ಈ ಮಾತುಗಳನ್ನು ಕೆಲವು ಕಡೆ ಹೇಳಿದ್ದಿದೆ. ನಾವು ಗೌರವಯುತವಾಗಿ ಹಿಂದೂ ಸಮಾಜದ ಯಾವುದೇ ಘಟನೆಗಳನ್ನು ಪರಿಶೀಲನೆ ಮಾಡಬೇಕು, ಅಲ್ಲಿ ಏನು ತಪ್ಪಾಗಿದೆ ಅಂತ. ಅದು ಒಂದು ವ್ಯಕ್ತಿಯಿಂದ ತಪ್ಪಾಗಿರ್ಬೋದು, ಆವಾಗ ಇಡೀ ಹಿಂದೂ ಸಮಾಜವೇ ತಪ್ಪು ಮಾಡಿದೆ ಅಂತೇಳಿ ಇದು ಮಾಡುವಂಥದ್ದು ತುಂಬ ಅಪರಾಧದ ಕೆಲಸ. ಅಂದರೆ ಅವನು ಹಿಂದೂ ಧರ್ಮಕ್ಕೆ ಒಂದು ರೀತಿ ಅಪಮಾನ ಮಾಡಿದಂಥ ವ್ಯಕ್ತಿ, ಅವನು ಅದಕ್ಕೆ ಅರ್ಹನಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರು ಕೂಡ ಆ ರೀತಿ ಹಿಂದೂ ಧರ್ಮದ ವಿರೋಧಿಯಾಗಿ ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ, ನಾನು ಯಾವತ್ತೂ ವ್ಯಕ್ತಿಯನ್ನು ಪೂಜಿಸುವ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವವನ್ನು ಪೂಜಿಸ್ತೇನೆ. ವ್ಯಕ್ತಿ ಮೂಲದಲ್ಲಿ ಶ್ರೀಮಂತನಾಗಿ ಹುಟ್ಟಬಹುದು, ಒಬ್ಬ ಬಡವನಾಗಿ ಹುಟ್ಟಬಹುದು. ಅವನ ವ್ಯಕ್ತಿತ್ವದಿಂದ ಅವನು ಶ್ರೀಮಂತ ಆಗ್ತಾನೆ. ನಾವು ವಿವೇಕಾನಂದರನ್ನು ಇವತ್ತು ಕೂಡ ಕಾಣ್ತೇವೆ ಅಂದರೆ ಅವೇ ವ್ಯಕ್ತಿತ್ವದ ಮೂಲಕ. ಇವತ್ತು ಮೋದಿಜಿಯವರನ್ನು ಕೂಡ ಅವರು ವ್ಯಕ್ತಿಯಾಗಿ, ಅಬ್ದುಲ್ ಕಲಾಂ ಇವರು ತುಂಬ ಸಣ್ಣವರು, ವ್ಯಕ್ತಿತ್ವದಿಂದ ಇಡೀ ಜಗತ್ತಿಗೆ ಅವರು. ಹಾಗೆ ಕಾವಂದರು ಕೂಡ ಅವರ ಕುಟುಂಬದ ಒಂದು ಇದರಿಂದ ಹಂತವಾಗಿ ಬೆಳೆದು ಬಂದವರು. ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಆ ಮೂಲಕ ಇಡೀ ಜಗತ್ತಿಗೆ ಪರಿಚಿತರಾದರು. ಅದಕ್ಕೆ ಮೊದಲಿನ ಅವರ ಪೀಳಿಗೆ ಅಷ್ಟು ದೊಡ್ಡ ಕೆಲಸ ಮಾಡಲಿಲ್ಲ. ಅದನ್ನು ನೋಡಲಿಕ್ಕೆ ಆಗದವರು, ಅದನ್ನು ನಾವು ಮಾಡಲಿಕ್ಕಾಗದವರು ಅದು ದೂರುವಂಥ ಒಂದು ಪ್ರಕ್ರಿಯೆ ಇಟ್ಕೊಂಡಿದೆ. ತಪ್ಪು ಅವರು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾರನ್ನು ಕೂಡ ತಪ್ಪಿತಸ್ಥಲ್ಲ, ಸಣ್ಣದು ಕೂಡ ತಪ್ಪೆ, ದೊಡ್ಡದು ಕೂಡ ತಪ್ಪೆ, ಇಲ್ಲ ಅಂತಲ್ಲ. ಆದರೆ ಆ ಕಾರ್ಯವನ್ನು ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಉದ್ದೇಶಕ್ಕೆ ಅವರನ್ನು ದೂಷಿಸಿ ನಾವು ಮೇಲೆ ಅಂತ ಹೇಳುವಂಥದ್ದು ನಾನು ಯಾವಾಗಲೂ ಖಂಡಿಸುವಂಥ ವಿಚಾರ. ಹಾಗಾಗಿ ಧರ್ಮದ ಬಗ್ಗೆ ವಿವೇಕ ಇತ್ತು ಮಾತಾಡಬೇಕು. ಸಿಕ್ಕಾಗೆ ಬಾಯಿಗೆ ಬಂದವರನ್ನು ಅವರನ್ನು ಒಂದು ಥರ ಹೇಳುವ ಮಾತೇ ಬೇರೆ ಇದೆ. ನಾನು ಅದನ್ನು ಇಲ್ಲಿ ಉಪಯೋಗ ಮಾಡುವುದಿಲ್ಲ. ಅಂಥವರಿಗೆ ಮಾತೇ ಬೇರೆ ಇದೆ. ಮತ್ತು ಅವರ ಮಾತನ್ನು ಕೇಳುವವರು ಕೂಡ ಅದು ಕೂಡ ಅಷ್ಟೇ ಅಂತ ಹೇಳ್ತೇನೆ. ನಾನು ಅಂಥದ್ದಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಭಾಸ್ಕರ್ ಧರ್ಮಸ್ಥಳ ನನಗೆ ಕಳೆದ 30 ವರ್ಷಗಳಿಂದ, ಅಂದರೆ 30-35 ವರ್ಷಗಳಿಂದ ಗೊತ್ತು. ಅವರ ಒಂದು ನೇತೃತ್ವದಲ್ಲಿ ನಾವು ಬೆಳೆದವರು. ಅವರಿಗಿಂತಲೂ ಮೊದಲು ನಾನು ಅಂದರೆ ಅವರು ಜವಾಬ್ದಾರಿಗೆ ಬರುವ ಮೊದಲು ನಾನು ಸಂಘದಲ್ಲಿ ಕೆಲಸ ಮಾಡ್ತಿದ್ದು. ಹಾಗಾಗಿ ಸಂಘ ಏನು ಮಾಡ್ತದೆ ಅಂತ ಹೇಳಿದ್ರೆ ಹಿಂದೂ ಸಮಾಜದಲ್ಲಿ ಒಬ್ಬೊಬ್ಬರನ್ನು ಗುರುತಿಸ್ತದೆ. ನೋಡಿ, ಇವರು ನಾಯಕ,
ಅವರ ನಾಯಕತ್ವ ಗುಣ ಇರುವುದರಿಂದ ಅವರನ್ನು ನಾಯಕ ಅಂತ ಗುರುತಿಸುವುದು. ಅಂಥವರನ್ನು ನಾವು ನಾಯಕ ಅಂತ ಕಾಣಬೇಕು ವಿನಃ ಅವರನ್ನು ನಾವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಪ್ರಶ್ನೆ ಮಾಡ್ತಾರೆ. ಅವರಿಗೆ ಬುದ್ಧಿವಾದ ನಾನು ಕೂಡ ಕೆಲವು ಸಾರಿ ಅವರು ಎಲ್ಲಿಯಾದರೂ ತಪ್ಪಿದರೆ ಅವರಿಗೆ ಹೇಳಿದ್ದೇನೆ. ಅವರು ಅಷ್ಟು ಇದರಿಂದ ಅದಾದರೆ ನಾನು ತಿದ್ದುಕೊಳ್ತೇನೆ ಅಂಥದ್ದು ಘಟನೆ ನಡೆದಿದೆ. ಹಾಗಾಗಿ ನಾನು ಕೂಡ ಇಲ್ಲಿ ಗ್ರಾಮದಲ್ಲಿ ತುಂಬ ಜನರಿಗೆ ಅವರ ಮೂಲಕ ಸ್ಟೇಷನ್ನಲ್ಲಿರ್ಬೋದು ಬಾಕಿ ಕಡೆ ಇರ್ಬೋದು ಎಷ್ಟೋ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಈಗ ಅವರಿಗೆ ಬೇರೆ ಜನ ಇರ್ಬೋದು, ಈಗ ದೊಡ್ಡವರು ಮತ್ತೊಬ್ಬರು ಇರ್ಬೋದು, ಆದರೆ ಕಷ್ಟ ಕಾಲದಲ್ಲಿ ಪರಿಸ್ಥಿತಿಗೆ ಸಂಬಂಧಿಸಿ ಯಾರು ನಮಗೆ ಪರಿಹಾರ ಒದಗಿಸಿದ್ರು ಅವರನ್ನು ಯಾವತ್ತೂ ಪರಿಹಾರ. ಹಾಗಾಗಿ ಭಾಸ್ಕರ್ರನ್ನು ನಾವು ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ನಾನು ಕಾಣ್ತೇನೆ. ಮಾತ್ರ ಅಲ್ಲ, ಇವರಿನ ಹೆಚ್ಚಿನವರು ಕಾಣ್ತಾರೆ. ಯಾಕೆ ಕೇಳಿದರೆ ಅವರಿಂದ ಉಪಕಾರ ಪಡೆದವರು ತುಂಬ ಜನ ಇದ್ದಾರೆ. ಹಾಗಾಗಿ ಮತ್ತು ಅವರನ್ನು ಕಾಯಿಲೆ ನಾವು ಹುಟ್ಟುವಾಗಲೇ ನಮಗೆ ಒಂದು ನಿಘಂಟಾಗಿರ್ತದೆ ಯಾವುದು ಕೂಡ. ಅದು ಮಾಡಿದ್ರಿಂದ ಬಂದದ್ದು ಇದು ಮಾಡಿದ್ರಿಂದ ಬಂದದ್ದು ಅಂತಲ್ಲ. ಎಷ್ಟೋ ದುಡ್ಡಿದ್ದವನಿಗೆ ಬರ್ತದೆ, ಎಷ್ಟೋ ಬೇಡದ ಕೆಲಸ ಮಾಡಿದವನಿಗೂ, ಎಷ್ಟೋ ಒಳ್ಳೆಯ ಕೆಲಸ ಮಾಡಿದವರಿಗೂ ಬರ್ತದೆ. ಅದು ಅವರ ಇದಕ್ಕಿದು ಬರೋದಿಲ್ಲ. ನನ್ನ ಪ್ರಕಾರ ನಾನು ಭಗವದ್ಗೀತೆ ಕೂಡ ಓದಿದನು. ಈ ಜನ್ಮದಲ್ಲಿ ಮಾಡಿದ ಪಾಪದ ಫಲ ನಾವು ಇದರಲ್ಲಿ ಅನುಭವಿಸ್ಬೇಕಂತಿಲ್ಲ. ಇನ್ನೊಂದು ಜನ್ಮದಲ್ಲಿ ನಾವು ಯಾವುದೋ ಒಂದು ಅಂದರೆ 7 ಜನ್ಮ ಅಂತ ಹೇಳ್ತೇವೆ, ಅದೆಷ್ಟೋ ಕೋಟಿ ಜನ್ಮರಾಶಿಯಲ್ಲಿ ಅವನು ಮತ್ತೆ ಹುಟ್ಟುವ ಜನ್ಮದ ಮೇಲೆ ಅನುಭವಿಸ್ತಿರ್ತದೆ. ನಾವು ಹಿಂದೆ ಮಾಡಿದ್ದನ್ನು ಈ ಜನ್ಮದಲ್ಲಿ ಅನುಭವಿಸ್ತಿರ್ತದೆ. ಹಾಗಾಗಿ ನಾನು ಹೇಳುವಂಥದ್ದು, ಅವರ ಒಳ್ಳೆಯದನ್ನು ತಗೊಂಡಿದ್ದಾರೆ ಬೇಕಾದಷ್ಟು. ಇವತ್ತು ಕೂಡ ಅವರು ಸಮಾಜದಲ್ಲಿ ಅವರು ಎಷ್ಟೇ ಕಷ್ಟಪಟ್ಟರು, ನಾನು ಸಂಘಟನೆಯಲ್ಲಿ ಮುಖ್ಯವಾಗಿ ಹೇಳಿದರು, ವಿಶ್ವ ಹಿಂದೂ ಪರಿಷತ್ತು ಬಜರಂಗದಲ್ಲಿ ಕೆಲಸ ಮಾಡೋನಿಗೆ ಯಾವುದೇ ಸಂಭಾವನೆ ಇಲ್ಲ. ಸಮಾಜಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡು ಕೆಲಸ ಮಾಡ್ತಾನೆ. ಅವನಿಗೂ ದುಡಿಬೇಕು, ಮನೆ ಮದ್ದಿದ್ದಾರೆ, ಮಕ್ಕಳಿದ್ದಾರೆ, ಅವರನ್ನು ಸಾಕಬೇಕು, ಅದರ ಜೊತೆಗೆ ಸಮಾಜಕ್ಕೆ ಸ್ಪಂದಿಸಬೇಕು. ಇದಕ್ಕೆಲ್ಲಿಂದ ದುಡ್ಡು ಬರ್ತದೆ? ಈ ದುಡ್ಡನ್ನು ಅವನು ದುಡಿದ ಸಂಪಾದನೆಯಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಹಾಗಿರುವಾಗ ಏನೂ ದುಡಿಯದೆ, ಅಂದರೆ ಸಮಾಜಕ್ಕೆ ಏನೂ ದುಡಿಯದೆ ಸಮಾಜಕ್ಕೆ ದುಡಿಯುವವರ ಬಗ್ಗೆ ಈ ರೀತಿ ಹವಳೆ ಹೇಳನೆ ಮಾಡಿಯಾದರೂ ನಾವು ದೊಡ್ಡವರು ಅಂತ ಹೇಳಿಕೊಳ್ಳುವಂಥದ್ದು ಅದು ತುಂಬ ಒಳ್ಳೆಯ ಗುಣ ಅಲ್ಲ, ತುಂಬ ಕೆಟ್ಟ ಗುಣ. ಅದು ಜೋಡಿಸಿಕೊಂಡವರು ಈ ರೀತಿ ಮಾತಾಡ್ತಾರೆ. ಅಂದರೆ ನನಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇನ್ನೊಬ್ಬ ಮಾಡಿದ್ದನ್ನು ನೋಡಲಿಕ್ಕೆ ಅಸೂಯೆ ಆಗ್ತದೆ, ಅದಕ್ಕೆ ಅವರನ್ನು ದೂರುವಂಥದ್ದು. ಇದು ಮುಖ್ಯವಾದ ವಿಷಯ. ನಾನು ಯಾವಾಗಲೂ ಅದರ ಬಗ್ಗೆ ಜಾಸ್ತಿ ಇದು ಮಾಡೋದು. ಈಗ ಈ ಹೋರಾಟಕ್ಕೆ ಇದು ಬಂದದ್ದು ಪಾಪ ಸೌಜನ್ಯ ಎಂಬ ಹುಡುಗಿ ಇದ್ದ. ಅವಳು ಪಾಪ ನಿಜವಾಗಿ ಎಷ್ಟು ಕಷ್ಟ ಅನುಭವಿಸಿ ಆ ಸಾವನ್ನು ಅನುಭವಿಸಲ್ಲ, ಅದು ನಮಗೆ ಯಾವತ್ತೂ ನೋವಿದೆ. ನಮ್ಮ ದೇವಸ್ಥಾನದಲ್ಲಿ ನಾನು ಕಾರ್ಯದರ್ಶಿ, ನಾನೇ ನೇತೃತ್ವ ವಹಿಸಿಕೊಂಡು ನಮ್ಮ ದೇವಸ್ಥಾನದಲ್ಲಿ ಆ ಸೌಜನ್ಯನ ಸಾವಿಗೆ ಯಾರು ಕಾರಣವಾದರು ಅವರಿಗೆ ದೇವರು ಏನಾದರೂ ಶಿಕ್ಷೆ ಕೊಡಬೇಕು ಅಂಥೇಳಿ ನಾನು ನಂಬಿದ ದೇವರುಗಳಲ್ಲಿ ಮತ್ತು ದೇವರಲ್ಲಿ ಮೀಯಾರ್ನಲ್ಲಿ ನಾವು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೇವೆ. ಇದು ಆಗಲೇಬೇಕಾದ್ದು. ಹಾಗಂತೇಳಿ ಈ ವಿಚಾರದಲ್ಲಿ ಇವತ್ತು ಸೌಜನ್ಯನ ವಿಷಯ ಬದಿಗಿದೆ. ನಿಜವಾಗಿ ಹೋರಾಟ ಮಾಡುವವರು ಸೌಜನ್ಯಳ ತಾಯಿ ತಂದೆಯವರಿಗೆ, ಅವರ ಕುಟುಂಬಸ್ಥರಿಗೆ ಸಹಕಾರ ಮಾಡಿ ಈ ಕೇಸಲ್ಲಿ ಏನು ಮಾಡ್ಬೋದು ಅದನ್ನು ಮಾಡಬೇಕಿತ್ತು. ಇವರಿಗೆ ಅದು ಬೇಡ, ಸಮಾಜದಲ್ಲಿ ಏನಾದರೂ ಒಡಕು ಮಾಡಬೇಕು. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರು ಒಂದು ದೊಡ್ಡ ಜನ ಆಗಬೇಕು. ನನಗೆ ಕಾಣುವಂಥದ್ದು, ನಾನು ತುಂಬ ಸರಿ ಜನರಿಗೆ ಹೇಳಿದ್ದೇನೆ, ಸೌಜನ್ಯನ ವಿಚಾರ ಬೇಕಿದ್ದರೆ ಅದಕ್ಕೆ ಏನಾಗಬೇಕು, ಕೇಸು ಅದು ಇದೆಲ್ಲ ಏನಾಗಬೇಕು ಅದು ಮಾಡಬೇಕಾದ್ದು. ಇದು ಅದನ್ನು ಇಟ್ಕೊಂಡು ಎಲ್ಲೆಲ್ಲಿ ಸಭೆ ಮಾಡಿ ಯಾರು ಕಾರಣ, ಇದು ಯಾರಾದರೂ ಒಪ್ಪುವಂಥದ್ದಲ್ಲ. ಗೊತ್ತಿಲ್ಲದವರಿಗೆ ಮಂಗ ಮಾಡುವುದು. ನಾನು ಯಾವ ಸಭೆಗೆ ಹೋಗಲಿಲ್ಲ, ಅದಕ್ಕೆ ಸಭೆಯಲ್ಲಿ ಹೋಗಿ ಒಂದಷ್ಟು ಜನರು ಸೇರಿಸಿಕೊಂಡು ಆ ಜನರು ಏನು ಮಾಡಲಿಕ್ಕಾಗ್ತದೆ? ಅವರು ಭಾಷಣ ಮಾಡಿದ್ದನ್ನು ಕೇಳಿ ಜೈಕಾರ ಹಾಕೋದು ಅಥವಾ ಇದು ಮಾಡೋದು ಅಷ್ಟೇ, ಪ್ರಯೋಜನ ಏನಿಲ್ಲ. ಈ ಕೇಸಿಗೆ ಸಂಬಂಧಪಟ್ಟಂತೆ ನಾನು ಹೇಳುವಂಥದ್ದು, ಬೇಕಿದ್ದರೆ ಅವರಿಗೆ ಏನು ಸಹಕಾರ ಬೇಕು ಅದನ್ನು ಕೊಡಬೇಕು, ಕೂಡಲೇ ಅದು ಇತ್ಯರ್ಥ ಆಗುವ ಹಾಗೆ ಮಾಡಬೇಕು. ಇದು ಮಾಡಬೇಕಾದ್ದು. ಇದರ ಬದಲು ಪ್ರತಿ ಮನೆಯನ್ನು ಗುರುತಿಸಿ ಯಾರು ಅದರ ವಿರುದ್ಧ ಕೆಲಸ ಮಾಡ್ತಾರೆ, ಪರವಾಗಿ ಕೆಲಸ ಮಾಡ್ತಾರೆ ಅಥವಾ ಒಂದು ಸಂಘಟನೆ ಕೆಲಸ ಮಾಡ್ತಾರೆ, ಅವರ ಬಗ್ಗೆ ಮಾತಾಡುವುದಾದರೆ ಇವರಿಗೆ ಸೌಜನ್ಯ ವಿಷಯ ಯಾಕೆ? ನೇರವಾಗಿ ಬರ್ಬೋದಲ್ಲ, ನೀನು ಅದು ಸರಿಯಿಲ್ಲ, ನೀನು ಇದು ಸರಿಯಿಲ್ಲ. ವ್ಯಕ್ತಿ ಯಾವತ್ತೂ ಒಳ್ಳೆಯವರೇ, ಅವರು ಮಾಡುವ ಕೃತ್ಯದಿಂದ ಅವರು ಕೆಟ್ಟವರು. ಹಾಗಾಗಿ ಈ ಬಗ್ಗೆ ಕೆಟ್ಟ ಮಾತಾಡೋದು, ಯಾರಾದರೂ ವ್ಯಕ್ತಿಯ ಬಗ್ಗೆ ಮಾತಾಡುವುದು, ಇದರಲ್ಲಿ ಏನು ಇದುಂಟು? ಅದು ಶುದ್ಧ ತಪ್ಪು. ನಾಳೆ ನಮ್ಮ ಬಗ್ಗೆ ಮಾತಾಡುವವರು ಇದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ಇವರು ಎಲ್ಲ ಮಾತಾಡುವುದನ್ನು
ಕೇಳ್ತಾರೆ, ಜನ ತೀರ್ಮಾನ ಮಾಡ್ತಾರೆ ಇವರಿಷ್ಟೇ, ಅಂದರೆ ಇವರು ಲಾಯಕ್ ಇಷ್ಟೇ, ಒಳ್ಳೆಯದನ್ನು ಮಾತಾಡಲಿಕ್ಕೆ ಲಾಯಕ್ಕಲ್ಲ, ಕೆಟ್ಟದ್ದನ್ನು ಮಾತಾಡಲಿಕ್ಕೆ ಲಾಯಕ್. ಹಾಗಾಗಿ ಅದರ ಮೇಲೆ ನಾವು ಒಂದು ದೊಡ್ಡ ಇದು ಕಟ್ತೇವೆ ಅಂತೇಳಿ ಹೇಳುವಂಥದ್ದು ನನಗೆ ಕಾಣುವಂಥದ್ದು ಆ ರೀತಿ. ಒಳ್ಳೆಯ ಸದ್ಗುಣ ಅಲ್ಲದು ಯಾವ ವ್ಯಕ್ತಿಯ ಬಗ್ಗೆ. ಮತ್ತೊಂದು ವಿಚಾರ ಏನಂದರೆ, ನಾನು ಹೇಳುವಂಥದ್ದು ಒಂದು ವಿಚಾರ, ಈಗ ನನ್ನ ಬಗ್ಗೆ ಏನಾದರೂ ಅವಹೇಳನ ಮಾಡಿದರೆ ನಮಗೆ ತುಂಬ ನೋವಾಗ್ತದೆ. ನಾವು ಸಹಿಸ್ಕೊಳ್ತೇವೆ, ನಾವು ಸಮಾಜದಲ್ಲಿ ಕೆಲಸ ಮಾಡ್ತೇವೆ. ನಮ್ಮ ಹೆಂಡತಿ ಮಕ್ಕಳು ಸಹಿಸಿಕೊಳ್ಳುವಷ್ಟರಲ್ಲಿ ಇರುವುದಿಲ್ಲ. ಅವರು ಏನಾದರೂ ನಮ್ಮ ದೇಹಕ್ಕೆ ಬೇಕಾದ ಇದು ಈ ರೀತಿ ಒಂದು ಆರೋಪವಂತಲ್ಲಿ ಅವರೇನಾದರೂ ಮಾಡಿಕೊಂಡ್ರೆ ಇದಕ್ಕೆ ಯಾರು ಹೊಣೆ? ಅಂದರೆ ಇದು ಇವರಿಗೆ ಬೇಕಾದ್ದು. ನಾನು ಹೇಳುವಂಥದ್ದು ಇದು ಇವರಿಗೆ ಬೇಕು. ಯಾರಾದರೂ ಸತ್ತರೆ ಇವರಿಗೆ ಒಂದು ಅದು ವಿಚಾರ, ಅದೊಂದು ದೊಡ್ಡ ಸಂಗತಿ. ಅದಕ್ಕಾಗಿ ಆ ರೀತಿ ಮಾತಾಡ್ತಾರೆ. ಇಲ್ಲದಿದ್ದರೆ ನನ್ನ ಹೆಂಡತಿ ಮಕ್ಕಳು ಕೂಡ ಹೆಣ್ಮಕ್ಳು, ಆ ಭಾವನೆ ಇದ್ದವರು ಈ ರೀತಿ ಮಾತಾಡೋದಿಲ್ಲ. ಅಥವಾ ಆ ರೀತಿ ಕೆಟ್ಟು ಹೋದವರು ಕೂಡ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. 100ಕ್ಕೆ 100 ಅನಿಸ್ತದೆ, 100ಕ್ಕೆ 100 ನನಗೆ ಅನಿಸುತ್ತಿರುವುದಂತೂ. ಯಾಕೆಂದರೆ ಇದರಲ್ಲಿ ಅವರು ಯಾರನ್ನು ತಗೊಳ್ತಾ ಇದ್ದಾರೆ ಅಂದರೆ, ಯಾರು ಹಿಂದೂ ಸಮಾಜದ ಪರವಾಗಿ ಅಥವಾ ಸಮಾಜದಲ್ಲಿ ಹೋರಾಟಗಾರರು, ಹಿಂದೂ ಸಮಾಜ ಅಂತ ಮಾತ್ರ ಅಲ್ಲ, ಸಮಾಜದಲ್ಲಿ ಹೋರಾಟ ದೃಷ್ಟಿಯಿಂದ ಒಂದು ಒಳ್ಳೆಯ ವಿಚಾರಕ್ಕೆ ಹೋರಾಟ ಮಾಡ್ತಾರೆ, ಅವರ ವಿರುದ್ಧ ಎಲ್ಲ ಒಂದೊಂದು ನಾಳೆ ನನ್ನ ಬಗ್ಗೆ ಬರ್ಬೋದು. ತಾಮದರು ಈ ರೀತಿಯಲ್ಲಿ ಮಾತಾಡಿದ್ದಾರಂತೆ, ನಾನು ಇಲ್ಲಿ ಉತ್ತರ ಕೊಡಲಿಕ್ಕೆ ತಯಾರಿದ್ದೇನೆ. ಮಾತ್ರ ಅಲ್ಲ, ಅವರು ಸಾಧ್ಯ ಇದ್ದರೆ, ನಾನು ಈ ಮೂಲಕ ಹೇಳುವಂಥದ್ದು, ಅವರು ಸಾಧ್ಯ ಇದ್ದರೆ ನೇರವಾಗಿ, ನಾನು ಎಷ್ಟೋ ಜನರನ್ನು ನನ್ನಲ್ಲಿ ಫೋನಲ್ಲಿ ಮಾತಾಡುವಾಗ ನಾನು ಹೇಳೋದುಂಟು, ನನ್ನಲ್ಲಿ ಫೋನಲ್ಲಿ ಮಾತಾಡಬೇಡಿ, ಫೋನಲ್ಲಿ ಮುಖ ಕಾಣೋದಿಲ್ಲ, ಏನು ಬೇಕಾದರೂ ಮಾಡಲಿಕ್ಕೆ. ಸಭೆಯಲ್ಲಿ ಎದುರಿನ ಯಾರು ಇದಿಲ್ಲದಿದ್ದರೆ ಬೇಕಾದಷ್ಟು ಮಾತಾಡಲಿಕ್ಕೆ ಆಗ್ತದೆ. ಎದುರು ಬದುರಾಗಿ ಮಾತಾಡುವ, ಎದುರಿಗೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಎದುರು ನಿಂತಾಡುವ ದೃಷ್ಟಿಗೆ ಒಂದು ಶಕ್ತಿ ಇರ್ತದೆ. ತಪ್ಪು ಮಾಡಿದವನಿಗೆ ಯಾವತ್ತೂ ದೃಷ್ಟಿ ಕಣ್ಣು ಕೆಳಗೆ ಹೋಗ್ತದೆ. ಸತ್ಯವನ್ನೇ ಮಾತಾಡುವವನಿಗೆ, ಸತ್ಯವನ್ನೇ ಇದು ಮಾಡುವವನಿಗೆ ಯಾವತ್ತೂ ದೃಷ್ಟಿ ಕೊಡುವ ಒಂದು ಧೈರ್ಯ ಇರ್ತದೆ. ಯಾರಿಗೆ ಆ ಧೈರ್ಯ ಇರುವುದಿಲ್ಲ ಅಂದರೆ, ಯಾರನ್ನೋ ಆರೋಪಿಯಾಗಿ ಯಾರನ್ನೋ ಇದು ಮಾಡುವವನಿಗೆ ಅವನಿಗೆ ಎದುರು ದೃಷ್ಟಿ ಕೊಡುವ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಯಾವತ್ತೂ ಕೂಡ ಈ ದೃಷ್ಟಿಗೆ ದೃಷ್ಟಿ ಕೊಟ್ಟು ಮಾತಾಡುವ ಧೈರ್ಯ ಇರುವವನು ಮಾತ್ರ ಅವನು ಸತ್ಯಗಾರ ಮತ್ತು ಅವನು ಪ್ರಾಮಾಣಿಕ. ಅದು ಇಲ್ಲದವನು ಎಲ್ಲ ಮಾತಾಡ್ತಾನೆ, ಸಭೆಯಲ್ಲಿ ಕೂಡ ಮಾತಾಡ್ತಾನೆ, ಮತ್ತೊಂದು ಕಡೆ ಫೋನಲ್ಲಿ ಮಾತಾಡ್ತಾನೆ, ಜನರನ್ನು ಇದು ಮಾಡ್ತಾನೆ. ನಿಜವಾಗಿ ಹೋರಾಟ ಅಂದರೆ ಎದುರು ಬದುರಾಗಿ ಮಾತಾಡಬೇಕು. ನೀನು ತಪ್ಪು ಮಾಡಿದ್ದಿ, ಅದನ್ನು ಎದುರಾಗಿ ಹೇಳುವ ತಾಕತ್ತು ಬೇಕು. ಎಲ್ಲೇ ನಿಂತ್ಕೊಂಡು ಹೇಳುವಂಥದ್ದು ಅದಲ್ಲ, ಅದು ನಿಜವಾಗಿ ಪ್ರಾಮಾಣಿಕ ಅಂತ ನಾನು ಒಪ್ಕೊಳ್ತೇನೆ. 100ಕ್ಕೆ 100 ಅಡಗಿದೆ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇದೆ. ಅಂದರೆ ಇದಕ್ಕೆಲ್ಲ ಏನಂದರೆ, ನನ್ನ ದೃಷ್ಟಿಯಿಂದ ಎಲ್ಲಿಂದೋ ದುಡ್ಡು ಬರ್ತದೆ, ಅದಕ್ಕಾಗಿ ಇದೊಂದು ಪಿತೂರಿ ಮಾಡುವ, ಜನರನ್ನು ದಾರಿ ತಪ್ಪಿಸುವ, ಆ ಮೂಲಕ ಈ ಸಾರಿ ಒಂದು ನಾಡಿದ್ದು ಲೋಕಸಭೆ ಒಂದು ವಿನ್ ಆದ ನಂತರ ಮತ್ತೆ ತೊಂದರೆ ಇಲ್ಲಲ್ಲ, ಅಲ್ಲಿ ತನಕ ಇದನ್ನು ಮುಂದುವರಿಸ್ತಾ ಇರುವ ಅನ್ನುವಂಥ ಯೋಚನೆ ಬರ್ತಾಯಿದೆ. ನಾನು ಜನರಿಗೆ ಹೇಳುವಂಥದ್ದು ಇಷ್ಟೇ, ಸೌಜನ್ಯ ಅನ್ನುವ ಮಾತು ಒಬ್ಬ ಹುಡುಗಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕಾಗಿ ಇವರು ಯಾರು ಹೋರಾಟಗಾರರು ಅನ್ನುವಂಥದ್ದು ನನಗೆ ಕಾಣ್ತಾ ಇಲ್ಲ. ಯಾರು ಕೂಡ ಹೋರಾಟಗಾರರು ಹೌದು ಆದರೆ ಅವರು ನಿಜವಾಗಿ ಇಳಿದು ಕೋರ್ಟಿಗೆ ಅವರಿಗೆ ಸಹಕಾರ ಕೊಡಬೇಕು, ಕೋರ್ಟಿಗೆ ಎಲ್ಲಿ ಹೋಗಬೇಕು ಅದಕ್ಕೆ ಸಹಕಾರ ಕೊಡಬೇಕು. ಇಷ್ಟು ಇಲ್ಲೀಗ ನನ್ನ ಅಂದಾಜಲ್ಲಿ ನೋಡಿದಾಗ ನಿಜವಾಗಿ ಅಧಿಕಾರಿಗಳನ್ನು ಸ್ಪಷ್ಟವಾಗಿ ಇವರು ತನಿಖೆ ಮಾಡುವಾಗೆ ಒತ್ತಡ ಹಾಕಿದರೆ, ಇವರು ಏನು ಸಭೆಯಲ್ಲಿ ಮಾಡಿ ಜನರು ಹೋಗಿ ಒತ್ತಡ ಹಾಕ್ತಾರೆ. ಇವರು ಇಷ್ಟು ಜನ ಇದ್ದಾರಲ್ಲ ವೇದಿಕೆಯಲ್ಲಿ ಮಾತಾಡೋರು, ಇವರೆಲ್ಲ ಒತ್ತಡ ಹಾಕಲಿ ಹೋಗಿ, ಇವರು ಅಷ್ಟು ಕೆಲಸ ಮಾಡಿ ಇವರು ಇಷ್ಟು ಖರ್ಚು ಮಾಡುವ ಅಗತ್ಯನೇ ಇಲ್ಲ. ಎಷ್ಟೆಷ್ಟೋ ಪಾಪದ ಜನರನ್ನು ಸೇರಿಸಿ ಸಭೆ ಮಾಡಿಸಿ ಅವರು ಒಂದೊಂದು ದಿನ ಕೆಲಸ ಬಿಟ್ಟು ಬರ್ತಾರೆ. ಇವರನ್ನು ಸತ್ಯ ನಂಬಿ ಯಾಕೆ ಈ ಮೋಸ ವಂಚನೆ? ಜನರು ಅದಕ್ಕಾಗಿ ನಂಬುವುದು ಇವರು ಸರಿಯೋ ಏನೋ ಅಂತೇಳಿ, ಇವರು ಅದರ ಲಾಭ ಪಡ್ಕೊಂಡು ಬೇಡದ್ದನ್ನು ಮಾಡೋದು. ಅದೇ ಕಟ್ಟಬೇಕು. ನನ್ನ ಮೇಲೆ ಕೂಡ ಆ ರೀತಿ ಒಂದು ಆರೋಪ ನಡೆದಿತ್ತು ಹಿಂದೆ. ನಾನು ಶಾಖೆ ಮಾಡೋದಂತೆ ಜಾಗದಲ್ಲಿ ಅದನ್ನು ಕೋಳಿ ಫಾರಮ್ಗೆ ಮಾರುವುದು ಅಂತೇಳಿ ಬಂತು. ನಾನು ಕೊನೆಗೆ ಇಳಿದದ್ದು ಪ್ರಮಾಣಕ್ಕೆ ಬರಲಿಲ್ಲ ಎದುರುಗಡೆಯವರು. ಯಾಕೆ ಬರಲಿಲ್ಲ? ಇವತ್ತು ನಾನು ಅವರಿಗೆ ಹೇಳೋದಷ್ಟೇ, ನನ್ನ ಎದುರಿಗೆ ಬನ್ನಿ, ನೀವು ಎಲ್ಲಿ ಬೇಕಿದ್ದರೆ ಪ್ರಮಾಣ ಮಾಡಿ, ಎಲ್ಲಿ ಬೇಕಿದ್ರೂ ನಾನು ಬರ್ತೇನೆ. ಸತ್ಯವೇ ಆಗಿರಬೇಕು, ಅದನ್ನು ಎದುರಿಸಿದ ಶಕ್ತಿ ಎದುರಿಂದ ಇರಬೇಕು, ಎಲ್ಲಿಯೋ ಮಾತಾಡಿ ಅಲ್ವಾ. ಇದರಲ್ಲಿ ನಾನು ಪ್ರಮುಖವಾಗಿ ಹೇಳುವಂಥದ್ದು, ಇವರೆಲ್ಲ ಆರೋಪ ಹೇಳ್ತಾರಲ್ಲ, ನಮ್ಮಲ್ಲಿ ಸಾಕ್ಷಿ ಉಂಟು.
ಸಾಕ್ಷಿ ಇದ್ದವ ಸಾಕ್ಷಿ ಕೊಡದಿದ್ದರೆ ಮೊದಲ ಆರೋಪಿ ಅವನೇ. ಸಾಕ್ಷಿ ಉಂಟು ಅಂತೇಳಿದರೆ ಇವರಿಗೆ ಅಲ್ಲಿಗೆ ಕೊಡಲಿಕ್ಕೆ ಯಾಕೆ ತಡ? ಇವರು ಯಾರನ್ನು ಜನರ ಮಧ್ಯೆ ಇವರು ಮಾತಾಡ್ತಾರೆ, ಜನರು ಹೋಗಿ ಅಲ್ಲಿ ಸಾಕ್ಷಿ ಉಂಟಂತ ಹೇಳಿದರೆ ತನಿಖೆ ಆಗ್ತದ? ನಮ್ಮಲ್ಲಿ ಸಾಕ್ಷಿ ಉಂಟು, ನಾನು ಕೊಡ್ತೇನೆ, ಅವ ನಿಜವಾದ ಹೋರಾಟಗಾರ. ಇಲ್ಲದಿದ್ದರೆ ಇವರು ಅದೇ ಒಂದೇ ಇದರ ಅಂದರೆ ಇವರಿಗೆ ಏನಂದರೆ ನಮ್ಮ ದೃಷ್ಟಿಯಲ್ಲಿ ಅದಕ್ಕೆ ನಾನು ಹೇಳುವಂಥದ್ದು, ಇವರು ಏನಂದರೆ ಇವರಿಗೆ ಸ್ವಾರ್ಥ ಬೇಕು. ಸ್ವಾರ್ಥ ಅಂದರೆ ಲೋಕಸಭೆ ಇಲೆಕ್ಷನಲ್ಲಿ ಇವರಿಗೆ ಈ BJP ವಿರುದ್ಧ ಕೆಲಸ ಮಾಡುವಂಥದ್ದು ವ್ಯವಸ್ಥೆ ಬೇಕು. ಅದಕ್ಕಾಗಿ ಎಲ್ಲ ಸೇರಿಕೊಂಡು ಈ ರೀತಿ ಕೆಲಸ ಮಾಡಿ. ಯಾಕೆ ಕಾಂಗ್ರೆಸ್ನವರು ಅಲ್ಲಿ ಈಗ ಮಾಜಿ ಶಾಸಕರು ಕೂಡ ಹೇಳಿಕೊಂಡು ನನ್ನಲ್ಲಿ ದಾಖಲೆ ಉಂಟು ಅಂತೇಳಿ, ವಸಂತ ವಂಗೇರು ನೇರವಾಗಿ ನಾನು ಹೇಳ್ತೇನೆ, ಸಾಕ್ಷಿ ಇದ್ದರೆ ಕೊಡದ ದೊಡ್ಡ ಆರೋಪಿ. ಅವರು ಕೂಡ ಅವಾಗ MLA, ಆವಾಗಲೇ ಅವರು ಕೊಡಬೇಕಿತ್ತು. ನಿಜವಾಗಿ ಮೊದಲು ತನಿಖೆ ಮಾಡಬೇಕು, ಮೊದಲು ಅವರನ್ನು ತನಿಖೆ ಮಾಡಬೇಕು, ಆವಾಗ ಮಾತ್ರ ಸರಿಯಾಗೋದು. ಯಾಕೆ ಅವರನ್ನು ತನಿಖೆ ಮಾಡಲಿಕ್ಕೆ ಇವರು ಇಷ್ಟು ಜನ ಅವರ ಜೊತೆಗೆ ಸೇರ್ತಾ ಇಲ್ವ? ಅವ್ರು ಮಾಡ್ಬೋದಲ್ಲ? ಹೌದು, ಯಾಕೆಂದರೆ ಅದೇ ಹೇಳಿದ್ದು ನಾನು, ತುಂಬ ಜನ ಸಮಾಜದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾನೆ ಅವನಿಗೆ ತಪ್ಪು ಹುಡುಕಿ, ಅವನಿಗೆ ಒಂದು ತಪ್ಪು ಹಣೆಪಟ್ಟಿ ಹಾಕಿ ಅವನ ತೇಜೋವಧೆ ಮಾಡಿ ಅವನಿಗೆ ಒಂದಷ್ಟು ಜನರ ವಿರೋಧ ಕಟ್ಟುವಾಗೆ ಮಾಡುವಂಥದ್ದೇ ಇದರ ದುರುದ್ದೇಶ ಇರುವಂಥದ್ದು. ಇದರ ಮುಖ್ಯ ಉದ್ದೇಶ ಅದೇ ಇರುವಂಥದ್ದು. ನಾನು ಹೇಳುವಂಥದ್ದು, ತಪ್ಪು ಮಾಡುವವನಿಗೆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಂದರೆ ಅದು ಇವತ್ತು ಸಿಗ್ತದೆ ನಾಳೆ ಸಿಗ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಮಾಡುವಂಥದ್ದು ಸಮಾಜ ದ್ರೋಹಿ ಕೆಲಸ. ಯಾರು ಈ ರೀತಿ ಈ ಕೆಲಸಗಳನ್ನು ಮಾಡ್ತೀರೋ ನೀವು ಮಾಡುವಂಥದ್ದು ಮಹಾದ್ರೋಹದ ಕೆಲಸ. ಹಾಗಾಗಿ ನಿಮಗೆ ದೇವರು, ನಾವು ಹಿಂದಿನಿಂದ ನೋಡಿದ್ದೇವೆ ಎಷ್ಟೋ ವರ್ಷಗಳ ಹಿಂದೆ ಅಯೋಧ್ಯೆ ರಾಮ ಮಂದಿರ ಪುಡಿ ಮಾಡಿ ಅವರು ಮೇಲ್ಗಡೆ ಸಾಗಿದ್ದ, ಅದು ನಾವು ಇತಿಹಾಸದಿಂದ ಕಂಡದ್ದು. ಈಗ ನೋಡಿದರೆ ಮತ್ತೆ ಮರುಕಳಿಸುತ್ತೆ. ಹಾಗಾಗಿ ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತದೆ. ಅವತ್ತು ನೀವು ಆರೋಪಿ, ನೀವು ಸುಳ್ಳುಗಾರ ಅನ್ನುವಂಥದ್ದು ಖಂಡಿತವಾಗಿ ಜಗಜ್ಜಾಹೀರಾಗ್ತದೆ. ಅದಕ್ಕಾಗಿ ಈಗ ಯೋಚನೆ ಮಾಡಿ, ನೀವು ಮನುಷ್ಯರಿಗೆ ದ್ರೋಹ ಮಾಡ್ಬೋದು, ಸಮಾಜಕ್ಕೆ ದ್ರೋಹ ಮಾಡೋದು, ನೀವು ದೇವರಿಗೆ ಮಾಡುವಂಥ ದೈವಗಳಿಗೆ ಮಾಡುವಂಥ ಅನ್ಯಾಯ. ಅದಕ್ಕಾಗಿ ಅದರ ಪರಿಣಾಮವನ್ನು ಇವತ್ತೆಲ್ಲ ನಾವೆಲ್ಲ ನೀವು ಎದುರಿಸ್ತೀರ. ಅದಕ್ಕಾಗಿ ಯೋಚಿಸಿ, ನೀವು ನಿಜವಾಗಿ ಏನು ಮಾಡಬೇಕೋ ಪ್ರಾಮಾಣಿಕವಾಗಿ ಮಾಡಿ. ನಾನು ಅವರಿಗೆ ಹೋರಾಟ ಮಾಡುವವರಿಗೆ ಹೇಳೋದಷ್ಟೇ, ನೀವು ಪ್ರಾಮಾಣಿಕವಾಗಿ ಮಾಡಿ. ಯಾರು ಇದು ನಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ ಅದು ಪ್ರಾಮಾಣಿಕವಾಗಿ ಮಾಡಿ, ನಿಮಗೆ ಕೂಡ ಗೌರವ ಬರ್ತದೆ, ನಿಮ್ಮನ್ನು ಜನ ಒಪ್ತಾರೆ. ಅಲ್ಲಿ ತನಕ ನಿಮ್ಮ ಎದುರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸ್ವಲ್ಪ ವ್ಯಕ್ತಿಗಳು ನಿಮ್ಮನ್ನು ನಂಬ್ತಾರೆ ಇರ್ತದೆ. ಅದಕ್ಕಿಂತ ಹೆಚ್ಚು ನೀವು ಸಾಧನೆ ಮಾಡಿದ್ದೀರಿ ಅಂತ ಯಾರು ನಿಮ್ಮ ಎದುರಿಗೆ ಮಾತಾಡಲಿಕ್ಕೆ ಹೇಳೋರಿಗೆ ಧೈರ್ಯ ಇರಲಿಕ್ಕಿಲ್ಲ. ಹಾಗಾಗಿ ಸುಮ್ಮನೆ ಇದ್ದಾರೆ ಅಷ್ಟೇ. ಜನ ಮೂರ್ಖರಲ್ಲ, ಜನರಿಗೆ ಗೊತ್ತಿದೆ. ಹಾಗಾಗಿ ಈ ರೀತಿಯ ಒಂದು ಹೋರಾಟಕ್ಕೆ ನಮ್ಮ ವಿಧಿ ಇದೆ. ಹಾಗಾಗಿ ನಾನು ಹೇಳುವಂಥದ್ದು, ಹೋರಾಟವನ್ನು ಮಾಡುವುದಿದ್ದರೆ ಒಳ್ಳೆಯ ರೀತಿಯಿಂದ ಮಾಡುವಂಥದ್ದು ಯಾವತ್ತೂ ಒಳ್ಳೆಯದು. ಕಾನೂನು ಪ್ರಕ್ರಿಯೆಯಲ್ಲಿ ಒಳ್ಳೆಯ ರೀತಿಯಿಂದ ಮಾಡಿ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.